ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ PU ಬೋರ್ಡ್ ಚೆಲ್ಲಾಟವನ್ನು ಆಡ್ತಾ ಇದೆನಾ? ಮರುಮೌಲ್ಯಮಾಪನ ರಿಸಲ್ಟ್ ಬಳಿಕ ಪೋಷಕರೇ ಇಲ್ಲಿ ಶಾಕ್ ಆಗಿದ್ದಾರೆ. ಹೆಚ್ಚಿನ ಅಂಕ ಪಡೆದಿದ್ರೂ ಕೂಡ ಕಡಿಮೆ ಮಾರ್ಕ್ಸ್ ನೀಡಿದ ಬೋರ್ಡ್. ವಿದ್ಯಾರ್ಥಿನಿ ಹಾಗೂ ಪಾಲಕರು ಒಂದು ಕಡೆ ತುಂಬಾನೇ ಆತಂಕಕ್ಕೆ ಒಳಗಾಗಿದ್ದರು. ಮೌಲ್ಯಮಾಪನ ಹಾಕಿದ ಬಳಿಕ ಬಂದಿರುವಂತಹ ಅಂಕಗಳನ್ನು ನೋಡಿ ಮತ್ತೆ ಶಾಕ್ ಆಗಿದ್ದಾರೆ. PUC ದ್ವಿತೀಯ ಕಾಮರ್ಸ್ ಪರೀಕ್ಷೆಯಲ್ಲಿ ಇತಿಹಾಸಕ್ಕೆ ಕೇವಲ 37 ಅಂಕಗಳು ಮತ್ತು 20 ಅಂಕ ಪ್ಲಸ್ 20 ಅಂಕ ಎಲ್ಲ ಸೇರಿ 57 ಅಂಕಗಳನ್ನು ನೀಡಲಾಗಿತ್ತು. ನಂತರ ಮರುಮೌಲ್ಯಮಾಪನ ಹಾಕಿದಾಗ ಮತ್ತೆ ಇನ್ನೂ 40 ಅಂಕ ಇರುವುದು ಬೆಳಕಿಗೆ ಬಂದಿದೆ. ಸೊ ಈಗ ಟೋಟಲ್ ಆಗಿ 97 ಅಂಕಗಳು ಪಡೆದರೂ ಕೇವಲ 57 ಅಂಕ ಅಂತೇಳಿ ತೋರಿಸಲಾಗಿತ್ತು. ಕನ್ನಡ ಭಾಷೆಯಲ್ಲಿ ಕಡಿಮೆ ಅಂಕ ಹಾಕಿದ್ದು ಇನ್ನೂ ಅದು ಸಹ 90ರಷ್ಟು ಆಗಬೇಕಾಗಿದೆ ಅನ್ನುವಂಥ ನಿಟ್ಟಲ್ಲಿ ವಿದ್ಯಾರ್ಥಿನಿ ಇಲ್ಲಿ ವಾದವನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿನಿ ಆಗಿರ್ಬೋದು, ವಿದ್ಯಾರ್ಥಿನಿಯ ಪೋಷಕರು ಸಹಿತ ಇಲ್ಲಿ ವಾದವನ್ನು ಮಾಡ್ತಾ ಇದ್ದಾರೆ. ಒಟ್ಟಾಗಿ 97ರಷ್ಟು ಆಗಬೇಕಾಗಿದ್ದಂತಹ ಫಲಿತಾಂಶ 82ರಷ್ಟು ಮಾಡಲಾಗಿದೆ ಅಂಥೇಳಿ ಇಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಶ್ರೇಯಾ ಪ್ರಕಾಶ್ ದಾನಿ ಎಂಬುವ ವಿದ್ಯಾರ್ಥಿನಿಗೆ ಆತಂಕ ಎದುರಾಗಿತ್ತು. ಅವರ ಮನೆ ಕುಟುಂಬಸ್ಥರಿಗೂ ಕೂಡ, ಅಂದರೆ ಪಾಲಕರಿಗೆ ಯಾರೆಲ್ಲ ಇದ್ದಾರೆ, ಮೊದಲ ಬಾರಿಗೆ ಬಂದಂತಹ ರಿಸಲ್ಟು, ತದನಂತರ ಮೌಲ್ಯಮಾಪನ ಮಾಡಿದ ನಂತರ ಬಂದಂತಹ ರಿಸಲ್ಟು ಏರುಪೇರು ಇತ್ತು, 40 ಅಂಕಗಳ ಅಂತರ ಇತ್ತು. ಆ ಒಂದು ಕಾರಣದಿಂದಾಗಿ ವಿದ್ಯಾರ್ಥಿನಿ ಇಲ್ಲಿ ಒಂದು ಕಡೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ಇದ್ದಾರೆ. ಆನಂದ್, ಮುಖ್ಯವಾಗಿ PUC ಅವರ ಏನು ಒಂದು ರಿಸಲ್ಟನ್ನು ಬರುತ್ತೆ, ಆ ಒಂದು ರಿಸಲ್ಟ್ ಜೊತೆಗೆ ಇಲ್ಲಿ ಆ ಒಂದು ರಿಸಲ್ಟ್ನ ಜೊತೆಗೆ ಬೋರ್ಡ್ ಅವರು ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಸಹಿತ ಮೂಡ್ತಾ ಇದೆ. ಸೊ ಇದ್ರ ಬಗ್ಗೆ ಇನ್ನೂ ಏನೆಲ್ಲ ಅಪ್ಡೇಟ್ಸ್ಗಳು ಬಂದಿದೆ? ವಿನೋದ್, ಏನು ಅಂದ್ರೆ ಇದು ಬಾಗಲಕೋಟೆ ಜಿಲ್ಲೆಯ ಗುಡ್ರ ಅಂತ ಗ್ರಾಮದಲ್ಲಿ ಶ್ರೇಯಾ ಪ್ರಕಾಶ್ ದಾನಿ ಎಂಬುವರ ವಿದ್ಯಾರ್ಥಿನಿ PUC ಏನು ಒಂದು ದ್ವಿತೀಯ ವರ್ಷದಲ್ಲಿ ಕಾಮರ್ಸ್ ಅಧ್ಯಯನದಲ್ಲಿ ಮಾಡ್ತಿದ್ರು. ಈ ಅಧ್ಯಯನ ನಂತರ ಪರೀಕ್ಷೆ ಎಕ್ಸಾಮ್ ನಂತರ ಒಂದು ರಿಸಲ್ಟ್ ನೋಡಿದಾಗ ಇವಳಿಗೆ ಮೊದಲು ಆಘಾತ ಆಗಿದೆ. ಅಂದ್ರೆ ನಾನು ಎಷ್ಟೆಲ್ಲ ಬರೆದ್ರು ಕಡಿಮೆ ಅಂಕಗಳು ಬಂದಿದ್ದವ ಎಂದು ಒಂದು ಆತಂಕ ವ್ಯಕ್ತಪಡಿಸಿದ್ದಾಳೆ. ನಂತರ ಪೋಷಕರ ಜೊತೆ ಒಂದು ಚರ್ಚೆ ಮಾಡಿ ಬಳಿಕ ಮತ್ತೆ ಅವರು ಮರುಮೌಲ್ಯಮಾಪನ ಹಾಕಿದ್ದಾರೆ. ಆಗ ಮರುಮೌಲ್ಯಮಾಪನ ನಂತರ ಮತ್ತೆ ಏನು 40 ಅಂಕಗಳು ಹೆಚ್ಚಿಗೆ ಬಂದಿವೆ. ಅಂದ್ರೆ ಇಲ್ಲೇನು PU ಬೋರ್ಡಿನ ಏನು ಅಧಿಕಾರಿಗಳ ನಿರ್ಲಕ್ಷ್ಯ ಇರಬೇಕು ಅಥವಾ ಈ ಶಿಕ್ಷಕರ ನಿರ್ಲಕ್ಷ್ಯ ಎಂಬುದನ್ನು ಇಲ್ಲಿ ಏನು ಕಂಡು ಬರುತ್ತಿಲ್ಲ. ಹೀಗಾಗಿ ಇವರು PU ಬೋರ್ಡಿಗೆ ಮರುಮೌಲ್ಯಮಾಪನ ಆದಾಗ ಏನು 57 ಮಾರ್ಕಸ್ ಬಂದಿತ್ತು, ಪ್ಲಸ್ ಒಂದು 40 ಆಗಿದಾಗ ಅದು 97 ಮಾರ್ಕಸ್ ಆಯ್ತು. ಹೀಗಾಗಿ 97 ಮಾರ್ಕಸ್ ಬಳಿಕ ಮತ್ತೆ ಅವರು ಇನ್ನೊಮ್ಮೆ ಕನ್ನಡ ಅಧ್ಯಯನ ಸಹ ಅದು ಸಹ ಒಂದು ಕಡಿಮೆ ಅಂಕ ಬಂದಿತ್ತು. ಅದನ್ನು ಸಹ ಮರುಮೌಲ್ಯಮಾಪನ ಮಾಡಿದಾಗ ಅದು ಒಂದು 12ರಿಂದ 15 ಅಂಕಗಳು ಹೆಚ್ಚಿಗೆ ಬರಬೇಕು ಅನ್ನೋ ದೃಷ್ಟಿಯಿಂದ ಅದು ಒಂದು ಹೆಚ್ಚಿಗೆ ಬಂದಿದೆ. ಹೀಗಾಗಿ ಟೋಟಲಿ ಏನು ಒಂದು 97, 98 ಆಗುವಂತ ಒಂದು ವಿದ್ಯಾರ್ಥಿಗೆ ಕೇವಲ 87 ಅಂದ್ರೆ 10% ಕಡಿಮೆ ಅಂಕಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ಪೋಷಕರು ಒಂದು 3,700 ರೂಪಾಯಿಗಳನ್ನು PU ಬೋರ್ಡ್ಗೆ ಶುಲ್ಕ ಕಟ್ಟಿ ನಂತರ ಮರುಮೌಲ್ಯಮಾಪನ ಮಾಡಿದಾಗ ಈ ತರ ಒಂದು ಬೆಳಕಿಗೆ ಬಂದಿದೆ. ಅಂದ್ರೆ ಇದು PU ಬೋರ್ಡ್ನವರು ವಿದ್ಯಾರ್ಥಿಗಳೊಂದಿಗೆ ಚೆಲ್ಲಾಟ ಆಡುತ್ತಿದ್ದಾರೆ ಏನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ತರ ಇವ್ರು ಏನಾದ್ರೂ ಸುಮ್ಮನೆ ಇದ್ರೆ ಅದು ಅನಾಷ್ಟವಾಗಿ ಇಷ್ಟು ಅಂಕಗಳು ಕಡಿಮೆ ಆಗ್ತಿತ್ತು. ಮುಂದೆ ಅವಳ ಅಧ್ಯಯನಕ್ಕೆ, ಮುಂದೆ ಅವಳ ಭವಿಷ್ಯಕ್ಕೆ ಒಂದು ಸಾಕಷ್ಟು ತೊಂದರೆ ಉಂಟಾಗುತ್ತಿತ್ತು. ಹೀಗಾಗಿ ಪಾಲಕರು ಇದು ನಾವು ಈಗ ಯಾರ ಮೇಲೆ ದೂರು ಕೊಡಬೇಕು, ಯಾರಿಗೆ ನಾವು ನಮ್ಮ ಸಮಸ್ಯೆ ಬಗ್ಗೆ ಹೇಳಬೇಕು ಎಂಬುದರಲ್ಲಿ ಗೊಂದಲದಲ್ಲಿದ್ದಾರೆ. ಈ ಬಗ್ಗೆ ಏನು PU ಬೋರ್ಡ್ದವರು ಒಂದು ಸೂಕ್ತ ಕ್ರಮ ತೆಗೆದುಕೊಳ್ಬೇಕು. ಚೆಕ್ ಆದ ಬಳಿಕ ನಿಜವಾಗಿ ಆನ್ಲೈನ್ ಇದ್ರೂ ಸಹ ಆನ್ಲೈನ್ ನಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ಯಾರು ಆ ವ್ಯತ್ಯಾಸ ಮಾಡುತ್ತಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಂಡಾಗ ಮಾತ್ರ ಇಂಥ ಒಂದೇನು ಕಂಪ್ಲೇಂಟ್ಸ್ ಕಡಿಮೆ ಆಗುವ ಸಾಧ್ಯತೆ ಇದೆ. ಈ ಬಗ್ಗೆ PU ಬೋರ್ಡಿನ ನಿರ್ದೇಶಕರಾಗಬಹುದು, ಆಯುಕ್ತರಿರ್ಬೋದು, ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂಬುದು ಒಂದು ಪಾಲಕರ ಆಗ್ರಹವಾಗಿದೆ ಅಂತ ಹೇಳ್ಬೋದು. ವಿನೋದ್, ಆನಂದ್, ಇನ್ನು ಕೇವಲ ಈ ಒಂದು ವಿದ್ಯಾರ್ಥಿನಿಯ ಒಂದು ರಿಸಲ್ಟ್ನಲ್ಲಿ ಮಾತ್ರ ಈ ರೀತಿ ಏರುಪೇರು ಕಂಡಿದೆನಾ ಅಥವಾ ಬೇರೆ ಬೇರೆ ವಿದ್ಯಾರ್ಥಿನಿಗಳಲ್ಲೂ ಸಹಿತ ಈ ರೀತಿಯಾಗಿ ಏರುಪೇರು ಕಂಡಿದೆನಾ? ಅಲ್ಲ, ಇನ್ನು ಈ PUC ಏನೋ ಈಗ ಏನೋ ಒಂದು ರಿಸಲ್ಟ್ ಬಂದ ಆ ರಿಸಲ್ಟ್ ಸಂಬಂಧಪಟ್ಟಂಗ ಆರ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಸೈನ್ಸ್ ವಿದ್ಯಾರ್ಥಿಗಳು ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಈ ತರ ಒಂದು ವಿದ್ಯಾರ್ಥಿಗಳಿಗೆ ಒಂದು ಕಂಡು ಬಂದಿದೆ. ಅವರು ಸಹ ತಮ್ಮ ಪಾಲಕರಿಗೆ ತಿಳಿಸಿದ್ದಾರೆ. ಆದ್ರೂ ಸಹ ಕೆಲವರು ಏನು ಬಡ ಒಂದು ವಿದ್ಯಾರ್ಥಿಗಳು ಇರ್ತಾರೆ, ಅವರು ಏನೋ ನಮಗೆ ಮತ್ತೆ ದುಡ್ಡು ಕಟ್ಟಲಿಕ್ಕೆ ಆಗಲ್ಲ, ಏನ್ ನಮಗೆ ಇಷ್ಟ ಮಾರ್ಕಸ್ ಬಂದ್ರು ಪರವಾಗಿಲ್ಲ ಅಂತ ಈ ತರ ಹೇಳುವಂತ ವಿದ್ಯಾರ್ಥಿನಿಯವರು ಇದ್ದಾರೆ, ಪಾಲಕರು ಇದ್ದಾರೆ. ಹೀಗಾಗಿ ಈ ಬಗ್ಗೆ PU ಬೋರ್ಡಿನ ಒಂದು ಸೂಕ್ತ ಕ್ರಮ ತೆಗೆದುಕೊಂಡು ಮಾತ್ರ ಇದೊಂದು ಸರಿಯಾದ ದಾರಿ ಸಿಗಲಿದೆ. ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಇಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರಿಗೆ ಆಗಿದೆ. ಈ ಬಗ್ಗೆ ಕ್ರಮ ತಗೊಂಡ ಮಾತ್ರ ನಿಜವಾದ ಯಾರನ್ನು ಬಳಕೆ ಬರಲಿದೆ ಅಂತ ಹೇಳ್ಬೋದು. ವಿನೋದ್, ಓಕೆ, ಥ್ಯಾಂಕ್ ಯು ಆನಂದ್.
ಇನ್ನು ಬಾಗಲಕೋಟೆಯ ವಿದ್ಯಾರ್ಥಿನಿಗೆ ಆ ಒಂದು ರಿಸಲ್ಟ್ ಏನಿದೆ, ಮೊದಲ ಬಾರಿಗೆ ಬಂದಂತಹ ರಿಸಲ್ಟು, ತದನಂತರ ಮೌಲ್ಯಮಾಪನ ಬಂದಂತಹ ರಿಸಲ್ಟ್ನಲ್ಲಿ ನಾವು ಗಮನಿಸೋದಾದರೆ 40 ಅಂಕಗಳು ಅಂತರ ಇತ್ತು. ಸೊ ಆ ಒಂದು ಕಾರಣದಿಂದಾಗಿ ಪಾಲಕರು ಮತ್ತು ವಿದ್ಯಾರ್ಥಿನಿ ಇಲ್ಲಿ ವಾದವನ್ನು ಮಾಡ್ತಾ ಇದ್ದಾರೆ. ಸೊ ನಮಗೆ 97% ಅಂಕ ಒಟ್ಟಾರೆಯಾಗಿ ಬರಬೇಕಾಗಿತ್ತು, ಆದರೆ ಇಲ್ಲಿ 82% ಬಂದಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ವಾದವನ್ನು ಮಾಡ್ತಾ ಇದ್ದಾರೆ. PU ಬೋರ್ಡ್ ತಪ್ಪಾಗಿ ಈ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಂಡಿದೆ, ತಪ್ಪಾಗಿ ಪರಿಶೀಲನೆ ಮಾಡಿದೆ ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಮಾಡ್ತಾ ಇದ್ದಾರೆ.